ಎಲ್ಲರಿಗೂ ಶಾಹಿನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದಿನ ನಾವು ಈ ವಿಡಿಯೋದಲ್ಲಿ ಭಾರತದ ಭೂಗೋಳಶಾಸ್ತ್ರಕ್ಕೆ ನಾನು ಮಾಡಿರುವಂತಹ 6ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ನೋಟ್ಸನ್ನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ನಿಮಗೆ ಇಷ್ಟ ಆದರೆ ನೀವು ಈ ರೀತಿ ಓದಿ, ಬೇಕಾದರೆ ನಿಮ್ಮ ಹತ್ರ ಟೈಮ್ ಇದ್ದರೆ ನೋಟ್ಸನ್ನು ಮಾಡ್ಕೋಬಹುದು. ನೋಡಿರಿ, ಒಂದ್ಸಲ ನಾನು ಮಾಡಿರುವ ನೋಟ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವ ನೋಟ್ಸ್ ಆಗಿದೆ. ನೋಡಿರಿ, ಬುಕ್ಸ್ ಓದಿದ ಮೇಲೆ ನಿಮಗೆ ಟೈಮ್ ಇದ್ದರೆ ಒಂದು ಕಡೆ ನೀಟಾಗಿ ಬರೆದಿಟ್ಟರೆ ಇನ್ನೊಂದು ಸಲ ನಿಮಗೆ ರಿಪೀಟ್ ಓದುವಾಗ ಭಾಳ ಈಸಿ ಆಗ್ತದೆ. ಮತ್ತು ಬುಕ್ಸ್ ತೆಗೆದು ಓದೋದು ಟೈಮ್ ಭಾಳ ವೇಸ್ಟ್ ಆಗುತ್ತೆ. ಈ ರೀತಿ ನೋಟ್ಸ್ ಮಾಡೋದ್ರಿಂದ ನಿಮ್ಗೆ ಶಾರ್ಟ್ಕಟ್ ಒಳಗೆ ಚೆಂದಾಗಿ ಓದ್ಕೋಬಹುದು ಮತ್ತು ಭಾಳ ಸಲ ರಿವಿಷನ್ ಮಾಡ್ಕೋಬಹುದು. ನೀವು ಈಸಿ ಆಗ್ತದೆ. ನಾ ಈ ರೀತಿ ನೋಟ್ಸನ್ನು ಮಾಡಿದ್ದೆ. ನೋಡಿರಿ ಒಂದ್ಸಲ ನೀವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವ ಹಾಗೆ, ಅಂದರೆ 6ರಿಂದ 10ನೇ ತರಗತಿ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಕೂಡ ನಾನು ವಿಡಿಯೋಸನ್ನು ನೋಡಿನೂ ಇದರಲ್ಲಿ ಆ್ಯಡ್ ಮಾಡೀನಿ. ಒಂದು ಸ್ವಲ್ಪ ನೋಟ್ಸನ್ನು ನೋಡ್ರಿ, ಈ ರೀತಿ ಒಂದು ಕಡೆ ಬರೆದಿಟ್ರಂದ್ರೆ ನಿಮಗೆ ಮತ್ತೆ ಓದೋಕೆ ಯೂಸ್ ಆಗುತ್ತೆ. ಯಾವ ರೀತಿ ನೋಟ್ಸ್ ಮಾಡಬೇಕು ಅಂತಂದರೆ, ಬುಕ್ಕನ್ನು ತೊಗೊಂಡು ಓದುವಾಗ ನಿಮಗೆ ಯಾವುದು ಟಫ್ ಅನ್ನಿಸ್ತದೆ ಮತ್ತು ಇದು ರಿಪೀಟಾಗಿ ಬಂದಿರುವಂಥ ಪ್ರಶ್ನೆ ಆಗಿತ್ತು ಅಂಥೇಳಿ ಅನ್ನಿಸ್ತಪ್ಪ ಅಂದ್ರೆ ಅದನ್ನು ಒಂದು ಕಡೆ ಬರೆದಿಡಬೇಕು. ಈ ರೀತಿ ಕೋಡನ್ನು ಕೂಡ ಯೂಸ್ ಮಾಡ್ಕೋತಾ ಹೋಗ್ಬೋದು ನೀವು. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋಗಿದೆಯಲ್ಲ, ಅವು ರಾಜ್ಯಗಳು ಯಾವ್ಯಾವ ಅಂಥೇಳಿ ನಿಮ್ಗೆ ಆಪ್ಷನ್ಸ್ ಒಳಗೆ ಕೇಳಿದ್ರಂದ್ರೆ, ನಿಮಗೆ ಈ 8 ರಾಜ್ಯಗಳ ಹೆಸರು ಗೊತ್ತಿತ್ತಪ್ಪ ಅಂದರೆ ನೀವು ಆನ್ಸರನ್ನು ಈಸಿಯಾಗಿ ಮಾಡಬಹುದು. ನಿಮ್ಗೆ ಯಾವ್ದು ಬರಲ್ಲಲ್ಲ ಅದಷ್ಟೇ ನೋಟ್ಸ್ ಮಾಡ್ಕೋತ ಹೋಗ್ರಿ. ಈ ರೀತಿ ಇವ್ರು ನೋಟ್ಸ್ ಮಾಡ್ಯಾರ, ನಾನು ಈ ರೀತಿನೇ ಮಾಡ್ಬೇಕಂತೇನಿಲ್ಲ. ನಿಮಗೆ ಯಾವ ರೀತಿ ಮಾಡ್ಬೇಕು ಅನ್ನಿಸ್ತದ ಮತ್ತು ನಿಮಗೆ ಯಾವ ರೀತಿ ಈಸಿ ಆಗ್ತದಲ್ಲ ಅದನ್ನೇ ನೋಟ್ಸ್ ಮಾಡ್ಕೋತ ಹೋಗ್ರಿ. ಒಬ್ಬರದ್ದು ನೋಡಿ ಇವ್ರು ಹಿಂಗೆ ಮಾಡ್ಯಾರ ನಾನು ಹಿಂಗೆ ಮಾಡ್ಬೇಕಂತಿಲ್ಲ. ನಿಮ್ಮ ಸ್ವಂತ ನೋಟ್ಸವನ್ನು ನೀವು ಮಾಡೋಕ್ಕೆ ಪ್ರಯತ್ನ ಪಡ್ರಿ ಒಂದ್ಸಲ. ಭಾರತ ಒಂದು ಪರ್ಯಾಯ ಪ್ರಸ್ಥಭೂಮಿ. ಇದನ್ನು ಹೇಳಿಕೆಯನ್ನು ಸಮರ್ಥಿಸಿ ಅಂಥೇಳಿ ನಿಮಗೆ ವಿವರಣಾತ್ಮಕ ಉತ್ತರದಲ್ಲಿ ಪ್ರಶ್ನೆಗಳಲ್ಲಿ ಕೇಳಬಹುದು. ಅದಕ್ಕೇನು ಮಾಡಿರಿ, ಭಾರತ ಒಂದು ಪರ್ಯಾಯ ಪ್ರಸ್ಥಭೂಮಿ, ಪರ್ಯಾಯ ದ್ವೀಪ ಅಂಥೇಳಿ ಕರಿತೀವಲ್ಲ, ಅದನ್ನು ಒಂದು ಕಡೆ ನಿಮಗೆ ಎಷ್ಟು ಗೊತ್ತಿದೆಯಲ್ಲ ಅದನ್ನೊಂದು ಕಡೆ ಬರೆದಿಡ್ರಿ. ಅಂದ್ರೆ ವಿವರಣಾತ್ಮಕ ಉತ್ತರಗಳ ಬರೆಯೋಕೆ ಒಂದು ಕಡೆ ಒಂದು ಬುಕ್ ಮಾಡಿರಿ. ಇಲ್ಲಿ ಒಂದು ಬುಕ್ ಮಾಡಿಬಿಡ್ರಿ, ಅದರೊಳಗೆಲ್ಲ ಬರೆದು ಇಟ್ಬಿಡ್ರಿ. ನಿಮ್ಗೆ ಯಾವ್ಯಾವ ಪ್ರಶ್ನೆ ಬರ್ತಾವ ಅಂತ ಅನ್ನಿಸ್ತದಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಗೊತ್ತಿರುವಂಥ ಮಾಹಿತಿಯನ್ನು ಅದರೊಳಗೆ ಬರೆದಿಟ್ಬಿಡ್ರಿ. ಅಂದರೆ ಈ ರಿವಿಷನ್ ಮಾಡ್ಕೊಳಕ್ಕೆ ನಿಮ್ಗೆ ಈಸಿ ಆಗ್ತದೆ. ನೀವು ಓದುವಾಗ ಅನ್ನಿಸ್ಬೇಕು ಇದು ವಿವರಣಾತ್ಮಕ ಉತ್ತರಕ್ಕೆ ಬರಬಹುದು ಅಂಥೇಳಿ. ಮತ್ತು ಇದು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಲಾಸ್ಟ್ ಇಯರ್ ಒಳಗೆ ಇದನ್ನು ಕೇಳಿದರು, ಈ ಸಲ ನೆಕ್ಸ್ಟ್ ಇದು ಕೇಳ್ಬೋದು ಅಂಥೇಳಿ ಒಂದು ಐಡಿಯಾವನ್ನು ನೀವು ತೊಗೊಂಡು ಬರೆದಿಡ್ರಿ ಒಂದು ಕಡೆ ನೋಟ್ಸ್. ನಾನು ಜಸ್ಟ್ ಈ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಭಾರತದ ಗಡಿ ರೇಖೆಗಳು ಯಾವುವು ಅಂಥೇಳಿ ನಿಮಗೆ ಗೊತ್ತಿರಬೇಕು. ಯಾವ ದಿಕ್ಕಿಗೆ ಯಾವ ರಾಷ್ಟ್ರಗಳು ಅದನ್ನು ಎಲ್ಲರಿಗೂ ಗೊತ್ತಿರ್ತದೆ. ಮತ್ತು ಗಡಿ ರೇಖೆಗಳು ಒಂದು ಸ್ವಲ್ಪ ನೆನ್ಪಿಟ್ಕೋರಿ. ಈ ರೀತಿ ಕೋಡ್ ಮೂಲಕನೂ ನೀವು ನೆನ್ಪಿಟ್ಕೋಬಹುದು. ಕೋಡ್ ಒಬ್ಬರೊಬ್ಬರಿಗೆ ನೆನಪಿರಂಗಿಲ್ಲ. ಹಿಂಗೆ ಇದೇ ರೀತಿ ನಿಮ್ದು ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಕಂಫರ್ಟಬಲ್ ಆಗುತ್ತೋ ಆ ವೇನ ಯೂಸ್ ಮಾಡಿರಿ ನೀವು. ನಿಮ್ಮ ಹತ್ರ ಟೈಮ್ ಇದ್ದರೆ, ನಾನು ಓದಿದ್ದೀನಿ ಆದರೆ ನೋಟ್ಸ್ ಮಾಡಿಲ್ಲ ಅಂತನೋರು ಇನ್ನೊಮ್ಮೆ ಪೂರ ಓದಿ ಒಂದು ಸ್ವಲ್ಪ ಒಂದು 10 ಪೇಜಲ್ಲಿ ನೋಟ್ಸ್ ಮಾಡೋಕ್ಕೆ ಪ್ರಯತ್ನ ಪಡ್ರಿ. ಯಾಕಪ್ಪ ಅಂದರೆ ನೀವು ವಿವರಣಾತ್ಮಕ ಉತ್ತರಗಳನ್ನು ಕೂಡ ಬರೆಯುವುದದ, ಅದಕ್ಕೆ ಕೂಡ ಯೂಸ್ ಆಗುತ್ತದು. ಅದನ್ನೇ ಪ್ರಾಕ್ಟೀಸ್ ಮಾಡಿರಿ ಒಂದು ಸಲ. ನೋಟ್ಸ್ ಮಾಡೋದು ಆಗ್ಲಿಕ್ಕಪ್ಪ ಅಂದರೆ ನೀವು ಓದಿದ್ರಲ್ಲಿ ವಿವರಣಾತ್ಮಕ ಪ್ರಶ್ನೆಗಳು ಬರ್ಬೋದು ಅಂತೇಳಿ ಆ ಪ್ರಶ್ನೆಗಳನ್ನು ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಅದನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಒಂದು ಟೈಪ್ ನೋಟ್ಸ್ನೂ ಆಗ್ಬಿಡುತ್ತೆ ನಿಮಗದು. ನೀವು ಓದಿದ್ರನ ನಿಮಗೆ ಭಾಳ ದಿನಗಳ ಕಾಲ ನೆನ್ಪುಳಿತದೆ. ಬೇರೆದವ್ರು ನೋಟ್ಸ್ ತೊಗೊಂಡು ಓದೋದ್ರಿಂದ ಏನು ಯೂಸ್ ಆಗೋದಿಲ್ಲ. ನೀವೇ ಸ್ವಂತ ನೋಟ್ಸ್ ಮಾಡಿ ಓದ್ರಿ. ಈ ರೀತಿ ಏನಾರ ನಿಮ್ಗೆ ಇಂಪಾರ್ಟೆಂಟ್ ಅನಿಸ್ತಿತ್ತಪ್ಪ ಅಂದರೆ ಈ ರೀತಿಯಲ್ಲಿ ಇಂಪಾರ್ಟೆಂಟ್ ಅಂತ ಬರ್ಕೋತ ಹೋಗ್ರಿ. ಲಾಸ್ಟ್ ಇಯರ್ ಒಳಗೆ ಈ ಕ್ವಶನ್ ಬಂದಿತ್ತು ಅಂಥೇಳಿ ನಿಮ್ಗೆ ಗೊತ್ತಾಗಬೇಕಂದ್ರೆ ಈ ರೀತಿ ನೋಟ್ಸ್ ಮಾಡ್ಕೋತ ಹೋದ್ರೆ ಒಂದು ಸ್ವಲ್ಪ ಯೂಸ್ ಆಗ್ತದೆ ನಿಮ್ಗೆ. ಇವು ಶಿಖರಗಳು ಎಲ್ಲ, ಕಣಿವೆ ಮಾರ್ಗಗಳು, ಪರ್ವತ ಸರಣಿಗಳು, ಗಿರಿಧಾಮಗಳು, ಶಿವಾಲಿಕ ಶ್ರೇಣಿಗಳು,
ಈ ರೀತಿ ನಮಗೆ ರಾಜ್ಯಶಾಸ್ತ್ರ ಬರುತ್ತೆ, ಇತಿಹಾಸ ಬರುತ್ತೆ, ಸಮಾಜಶಾಸ್ತ್ರ ಬರುತ್ತೆ, ಅರ್ಥಶಾಸ್ತ್ರ ಬರುತ್ತೆ, ವ್ಯವಹಾರ ಅಧ್ಯಯನ ಕೂಡ ಬರುತ್ತೆ. ಇದ್ರ ಬಗ್ಗೆ ಎಲ್ಲ ನಾಲೆಜ್ ಇದ್ರೂ ನಾವು ಸಮಾಜ ವಿಜ್ಞಾನದೊಳಗೆ ಅತಿ ಹೆಚ್ಚು ಅಂಕಗಳನ್ನು ನಾವು ಗಳಿಸ್ಬಹುದು. ಮತ್ತು ಒಂದು ಸ್ವಲ್ಪ ಡೀಪಾಗಿ ಓದೋಕ್ಕೆ ಪ್ರಯತ್ನ ಪಡ್ರಿ. ಟೈಮ್ ಇದ್ದರೆ ಈಗಿಂದನೇ ಡೈಲಿ ಓದಬೇಕು ಮತ್ತು ಡೈಲಿ ಈಗಿಂದನೇ ಸ್ಟಾರ್ಟ್ ಮಾಡಿರಿ. ಯಾಕಂದರೆ ಅತಿ ಹೆಚ್ಚು ಓದೋದ್ರಿಂದನೇ ನಾವು ಜೀವನದೊಳಗೆ ಯಶಸ್ಸನ್ನು ಕಾಣಬಹುದು. 4 ದಿನ ಓದೋದು 4 ದಿನ ಬಿಡೋದು ಈ ರೀತಿ ಮಾಡೋಕ್ಕೆ ಹೋಗಬೇಡ್ರಿ. ನೀವು ಏನು ಟಾರ್ಗೆಟ್ ಇಟ್ಟಿರಲ್ಲ ಅದನ್ನು ಕಂಪ್ಲೀಟ್ ಮಾಡೋ ತನಕ ನೀವು ಹಿಂದೆ ಸರಿಬೇಡ್ರಿ. ಒಂದು ಸಲ ಮನಸ್ಸೊಳಗೆ ಅನ್ಕೋಬೇಕು, ನಾ ಏನು ಕನಸನ್ನು ಕಂಡಿನಲ್ಲ ಅದನ್ನು ನನಸು ಮಾಡೋ ತನಕ ನಾನು ಹಿಂದೆ ಸರಿಬಾರ್ದು ಅಂಥೇಳಿ. ಅದಕ್ಕೇನು ಮಾಡಿರಿ, ನೀವು ಡೈಲಿ ಒಂದು ಸಲ ನೆನಪಿಸ್ಕೋಬೇಕು, ನಾ ಏನು ಆಗ್ಬೇಕತ್ ಮಾಡಿ ನನ್ನ ಜೀವನದೊಳಗೆ ನಾ ಏನು ಮಾಡತ್ತಿದ್ದೀನಿ ಅಂಥೇಳಿ ಒಂದು ಸಲ ನೆನಪಿಸ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಸ್ಟಡಿ ಕಡೆ ಕರ್ಕೊಂಬರ್ತದೆ. ಅದು ಅಂದ್ರೆ ನೀವು ಸ್ಟಡಿ ಮಾಡೋಕ್ಕೆ ಈಸಿ ಆಗ್ತದೆ. ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಕೂಡ ನಾವು ನೆನಪಿಸ್ಕೋಬೇಕು ಓದುವಾಗ. ಅಂದರೆ ನಿಮ್ಗೆ ಓದೋಕ್ಕೆ ಮೋಟಿವೇಟ್ ಆಗಿರ್ತೀರಿ ನೀವು. ನನ್ನ ತಂದೆ ತಾಯಿಗಳ ಪರಿಸ್ಥಿತಿ ಯಾವ ರೀತಿ ಅದ, ನಮಗೆ ಯಾವ ಪರಿಸ್ಥಿತಿ ಒಳಗೆ ಅವರು ಓದಿಸಾಕತ್ತಿದ್ದಾರೆ ಅಂಥೇಳಿ ನೆನ್ಪಿಟ್ಕೊಂಡು ಓದಿದ್ರೆ ಒಂದಲ್ಲ ಒಂದಿನ ಜೀವನದೊಳಗೆ ನಾವು ಸಾಧನೆಯನ್ನು ಮಾಡಬಹುದು. ಅದಕ್ಕೆ ನೀವು ಓದೋದನ್ನು ಬಿಡಬೇಡ್ರಿ, ಕಂಟಿನ್ಯೂ ಆಗಿ ಓದ್ರಿ, ಪ್ರಾಕ್ಟೀಸ್ ಮಾಡಿರಿ ಆದಷ್ಟು. ನನಗೇನು ಬರಲ್ಲಪ್ಪ, ನಾನು ಏನು ಮಾಡಬೇಕು ಅಂಥೇಳಿ ಹಿಂದೆ ಸರಿಯಕ್ಕೆ ಹೋಗಬೇಡ್ರಿ. ಯಾರಿಗೆ ಬರಲ್ಲ ಅಂತೇಳಿ ಹಿಂದೆ ಸರಿದಿರ್ತೀರಿ ನೋಡಿರಿ, ಅವರೇ ಕಂಟಿನ್ಯೂ ಆಗಿ 8-10 ತಾಸು ಓದೋದ್ರಿಂದ ನೀವೇನಾಗ್ತದೆ, ನೀವೇ ದೊಡ್ಡ ಸಾಧನೆಯನ್ನು ಮಾಡ್ಬೋದು. ಅದಕ್ಕೆ ಯಾವತ್ತೂ ಹಿಂದೆ ಸರಿಯಕ್ಕೆ ಹೋಗಬೇಡ್ರಿ, ಇಟ್ಟ ಹೆಜ್ಜೆಯನ್ನು ಹಿಂದೆ ತೊಗೊಳಕ್ಕೆ ಹೋಗಬೇಡ್ರಿ. ನೀವು ಗಟ್ಟಿ ಮನಸ್ಸು ಮಾಡಿ ಏನು ಮಾಡಬೇಕು, ಕಂಟಿನ್ಯೂ ಓದೋಕ್ಕೆ ಪ್ರಯತ್ನ ಪಡಬೇಕು. ಒಂದು ದಿನ ಏನರ ಹೆಚ್ಚು ಕಡಿಮೆ ಆದ್ರೆ ನಡೀತದೆ, 8 ದಿನ ಓದೋದು 8 ದಿನ ಬಿಡೋದು ಮಾಡೋಕ್ಕೆ ಹೋಗಬೇಡ್ರಿ. ನೋಡಿರಿ, ಈ ರೀತಿ ನೋಟ್ಸ್ ಮಾಡೋದ್ರಿಂದ ನಿಮ್ಗೆ ಯೂಸ್ ಆಗ್ತದೆ ಅಂಥೇಳಿ ನನಗೆ ಅನ್ನಿಸ್ತದೆ. ನೋಡಿರಿ, ನಿಮ್ಗೆ ಯೂಸ್ ಆದ್ರೆ ಮಾಡಿರಿ, ಮತ್ತು ಟೈಮ್ ಇದ್ರೆ ಮಾಡಿರಿ, ಚೆಂದಾಗ ಓದ್ರಿ, ಮನಸ್ಸು ಕೊಟ್ಟು ಓದ್ರಿ. ಸ್ವಲ್ಪ ಓದ್ರಿ, ಮನಸ್ಸು ಕೊಟ್ಟು ಓದ್ರಿ. ಅವ್ರು 8 ತಾಸು ಓದ್ತಾರೆ, ನಾನು 8 ತಾಸು ಓದ್ಬೇಕಂತೇಳಿ ಓದಬೇಡ್ರಿ. ನಿಮ್ಗೆ 2 ತಾಸೊಳಗೆ ಎಲ್ಲನೂ ಕವರ್ ಆಗ್ಬೋದು. ಒಬ್ಬೊಬ್ಬರ ಮೈಂಡ್ ಆ ರೀತಿಯೂ ಇರ್ತದೆ. ಅದಕ್ಕೇನು ತಲೆ ಕೆಡಿಸ್ಕೋಬೇಡ್ರಿ. ಎಷ್ಟು ತಾಸು ಓದಬೇಕು ರೀ, ಅವ್ರು 10 ತಾಸು ಓದ್ತಾರೆ, ನಾವು ಓದೋದೇ ಇಲ್ಲರಿ ಅಂತೇಳಿ ಹಿಂಗೆ ಅನ್ಕೋಬೇಡ್ರಿ. ನೀವು 2 ತಾಸು ಓದ್ರಿ, ಮನಸ್ಸು ಕೊಟ್ಟು ಚೆಂದಾಗ ಓದ್ರಿ, ತಲೆಯಾಗ ಉಳಿತದ, ಎಕ್ಸಾಮನ್ನು ಪಾಸ್ ಮಾಡ್ಬೋದು. ಯಾರ್ದು ಏನು ತಲೆ ಕೆಡಿಸ್ಕೋಬೇಡ್ರಿ. ಯಾರು ಬೇಕಾದೇನು ಬೇಕಾದನಲ್ಲಕ್ಕ, ನೀವೇನು ಮಾಡೋಂಗಿಲ್ಲ ಸಾಧನೆ, ನೀವೇನು ಓದಂಗಿಲ್ಲ, ಏನು ಮಾಡೋಂಗಿಲ್ಲ ಅಂದ್ರೆ ಅಂಥ ಜನದ ಮಾತನ್ನು ನೀವು ತಲೆಯಾಗ ಹಾಕ್ಕೊಳ್ಳೋಕ್ಕೆ ಹೋಗಬೇಡ್ರಿ. ಅವ್ರ ಮುಂದೆ ಸಾಧನೆ ಮಾಡಿ ತೋರಿಸ್ರಿ. ಜೀವನದೊಳಗೆ ಒಂದಲ್ಲ ಒಂದು ದಿನ ನೀವು ಸಕ್ಸಸ್ಸನ್ನು ಕಾಣ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಮತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಎಲ್ಲರಿಗೆ.